ಯೇಸುವಿಗೆ ಸ್ತೋತ್ರ. ಇಂದು 15 ಏಪ್ರಿಲ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಾಕ್ಯದ ಪ್ರಾರಂಭ ಭಾಗ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ರಕ್ಷಣೆಯನ್ನು ನಾವು ಉಚಿತಾರ್ಥವಾಗಿ ಪಡಕೊಂಡವರಾಗಿದ್ದೇವೆ. ಅದು ದೇವರ ದಯೆಯಾಗಿದೆ. ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ನಮಗೆ ಕಲಿಸುವಂಥದ್ದು, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯ ಮೇಲೆ ದೃಷ್ಟಿಯನ್ನಿಟ್ಟು ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂಬುದಾಗಿ ಕೃಪೆಯಿಂದ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ ಎಂದಿರಲಾಗಿ ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವಂಥದ್ದು ಎಂದರ್ಥವಲ್ಲ. ಕೃಪೆಯಿಂದ ರಕ್ಷಣೆಯನ್ನು ಹೊಂದಿರಲಾಗಿ ರಕ್ಷಣೆಯನ್ನು ಹೊಂದುವುದಕ್ಕಿಂತ ಮುಂಚೆ ಮಾಡುತ್ತಿದ್ದ ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ನಾವು ವಿಸರ್ಜಿಸುವವರಾಗಿರಬೇಕು. ಭಕ್ತಿಹೀನತೆ ಎಂಬ ಪದಕ್ಕೆ ಬಳಸಿರುವ ಗ್ರೀಕ್ ಪದ ಅಸೇವಿಯ, ಅಗೌರವ ತೋರುವುದು ಅಥವಾ ಗೌರವ ತೋರಬೇಕಾದ ಕಡೆಗೆ ಗೌರವ ಕೊಡಲು ನಿರಾಕರಿಸುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಭಕ್ತಿಹೀನತೆ ಅನ್ನುವುದು ಸತ್ಯದೇವರ ಕುರಿತಾಗಿ ತಿಳುವಳಿಕೆ ಇಲ್ಲದಿರುವಂಥದ್ದಲ್ಲ, ಬದಲಿಗೆ ಆತನ ನಿಯಮ ವಿಧಿಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದಾಗಿದೆ. ಎರಡನೇದಾಗಿ ಲೋಕದ ಆಶೆಗಳನ್ನು ವಿಸರ್ಜಿಸುವುದು. ಇಲ್ಲಿ ಬಳಸಿರುವ ಗ್ರೀಕ್ ಪದ ಎಫಿಥೀಮಿಯ, ಅರ್ಥ ವಿಶೇಷವಾಗಿ ನಿಷೇಧಿಸಲ್ಪಟ್ಟದ್ದಕ್ಕಾಗಿ ಆಶಿಸುವುದು ಅಥವಾ ಹಂಬಲಿಸುವುದು. ಸರ್ಪವು ಅವ್ವಳಿಗೆ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಆದಿಕಾಂಡ 3:5-6. ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದು ಇವರು ಪಾಪ ಮಾಡಿದರು. ಪೌಲನು ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹೇಳಿರುವಂಥದ್ದು, ಯೌವನದ ಇಚ್ಛೆಗಳಿಗೆ ದೂರವಾಗಿರು. 2 ತಿಮೋತಿ 2:22. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರ್ರಿ. ಪೌಲನು ಕೊಲೊಸ್ಸೆ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹೇಳಿರುವಂಥದ್ದು, ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಕೊಲೊಸ್ಸೆಯ 3:5. ಪೌಲನು ತೀತನಿಗೆ ಹೇಳಿರುವಂಥದ್ದು, ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಗಿರಲಾಗಿ ನೀನು ಕ್ರೇತ ದ್ವೀಪದ ಜನರಿಗೆ ಭಕ್ತಿಹೀನತೆ ಹಾಗೂ ಲೋಕದ ಆಶೆಗಳನ್ನು ವಿಸರ್ಜಿಸುವಂತೆ ಉಪದೇಶಿಸುವವನಾಗಿರು. ಪ್ರೀತಿಯ ಸೇವಕರೇ, ನಮ್ಮ ಕರೆಯುವಿಕೆ ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವುದಕ್ಕಾಗಿ ಅಲ್ಲ. ಅದೇ ರೀತಿ ಪ್ರೀತಿಯ ಸೇವಕರೇ, ದೇವರು ನಮ್ಮನ್ನು ಕರೆದಿರುವಂಥದ್ದು ಭಾನುವಾರದ ದಿನದಂದು ಜನರನ್ನು
ಬದಲಿಗೆ ಭಕ್ತಿಹೀನತೆ ಮತ್ತು ಲೋಕದ ಆಶೆಗಳಿಂದ ಜನರನ್ನು ವಿಮೋಚಿಸಿ ದೇವರಾತ್ಮನಿಗೆ ಅನುಸಾರವಾಗಿ ನಡೆಯುವುದಕ್ಕೆ ಅವರನ್ನು ತರಬೇತು ಪಡಿಸುವಂತದಾಗಿದೆ. ಇಂದು ಯಾವ ಧಾರ್ಮಿಕ ಚೌಕಟ್ಟುಗಳಿಲ್ಲದ ಸಭೆಗಳು ಹೇಗೆ ಸೈತಾನನ್ನು ಅವ್ವಳನ್ನು ವಂಚಿಸಿತೋ ಹಾಗೆಯೇ ಜನರನ್ನು ಹೈಪರ್ ಸ್ಪಿರಿಚುಯಾಲಿಟಿಯ ಹೆಸರಿನಲ್ಲಿ ವಂಚಿಸುವವರಾಗಿದ್ದಾರೆ. ಇಂತಹ ವಂಚನೆಗಳಿಗೆ ಅನೇಕ ಮೇನ್ಲೈನ್ ಸಭೆಯ ಕ್ರೈಸ್ತರು ಒಳಪಡುವಂಥದ್ದು ವಿಪರ್ಯಾಸವಾಗಿದೆ. ಪ್ರೀತಿಯ ಕ್ರೈಸ್ತರೇ, ಎಚ್ಚೆತ್ತುಕೊಳ್ಳಿರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.